ಚನ್ನಗಿರಿಯಲ್ಲಿ ಆದಿಲ್ ಸಾವು ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪೊಲೀಸರು ಹೊಡೆದಿದ್ದಕ್ಕೆ ಆದಿಲ್ ಸಾವನ್ನಪ್ಪಿಲ್ಲ. ಪೊಲೀಸರು ಹೊಡೆದಿದ್ದಕ್ಕೆ ಆತ ಸಾವನ್ನಪ್ಪಿಲ್ಲ. ಅಂದ್ರೆ ಲಾಕಪ್ ಡೆತ್ ಆಗಿಲ್ಲ ಅನ್ನೋದು ಇಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಈಗ ಅವರು ಕಲ್ಲು ತೂರಿದ್ದು, ಅಲ್ಲಿ ಜೀಪನ್ನ ಪಲ್ಟಿ ಮಾಡಿದ್ದು, ಪೊಲೀಸರು ಗಾಯ ಮಾಡಿದ್ದು ಲಾಕಪ್ ಡೆತ್ ಆಗಿದೆ ಅನ್ನುವಂಥ ಆರೋಪದ ಮೇಲೆ ಆದಿಲ್ಗೆ BP ಲೋ ಆಗಿದ್ದಕ್ಕೆ ಆತ ಸಾವನ್ನಪ್ಪಿದ್ದಾನೆ. ಮರಣೋತ್ತರ ಪರೀಕ್ಷೆ ಬಳಿಕ ಆದಿಲ್ ತಂದೆಯವರೇ ಈ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆದಿಲ್ಗೆ ಮೂರ್ಛೆ ರೋಗ ಇದೆ ಅಂತ ಹೇಳಿದ್ದಾರೆ. ಆದರೆ ಆದಿಲ್ಗೆ ಮೂರ್ಛೆ ರೋಗ ಇರಲಿಲ್ಲ. ದಾವಣಗೆರೆಯಲ್ಲಿ ಆದಿಲ್ ತಂದೆ ಕಲೀಮುಲ್ಲಾ ಈಗ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇದು ಲಾಕಪ್ ಡೆತ್ ಅಲ್ಲ, ಲೋ BP ಆಗಿ ಆದಿಲ್ ಸಾವನ್ನಪ್ಪಿದ್ರು ಅಂತ ಸ್ವತಃ ಅವರ ತಂದೆ ಮಾತನಾಡಿದ್ದಾರೆ. ನಿಮ್ಮ ಮೇಲೆ ಬಿಟ್ಬಿಟ್ಟಿದ್ವಿ ನಾವು ಅಧಿಕಾರದ ಮೇಲೆ. ನೀವು ಏನಿದ್ರಿ ನನ್ನ ಮಗನಿಗೆ ನ್ಯಾಯ ದೊರಕಿಸ್ಕೊಡಿ ಸರ್. ಈಗ ನಿಮ್ಮ ಮಗನ ಸಾವಿನ ಬಗ್ಗೆ ನಿಮ್ಗೆ ಯಾವುದೇ ರೀತಿ ಅನುಮಾನ ಇಲ್ಲ ಈಗ? ಇಲ್ಲ ಸರ್. ಅವರು ಲೋ BP ಆಗಿ ಸರ್. ಹಾಂ, ಅದಕ್ಕೆ ನೀವು ಭದ್ರಾಗಿ. ಆಯ್ತು ಸರ್. ನಿಮ್ಮ ಹೆಸರು? ಕಡಿಮೆ ಇನ್ನೇ ನಾನು ಹೇಳ್ಬೇಕಾಗಿತ್ತು. ಸುಳ್ಳು ಯಾಕೆ ಹೇಳೋಣ ಸರ್? ಸುಳ್ಳು ಹೇಳ್ಬೇಡ, ಯಾವತ್ತೂ ಸುಳ್ಳು ಹೇಳಿ. ಇವತ್ತು ನಾಳೆ ನಾನು ಸಾಯಬೇಕು, ನಾಳೆ ನೀವು ಸಾಯಬೇಕು. ಒಬ್ಬನೇ ಸುಳ್ಳು ಹೇಳಿ ನಿಷ್ಠುರಾಗಿ ಮಾಡಿದ್ರೆ ಅದು ಯಾವತ್ತೂ ಜೋರು ಬರ್ತಲ್ಲ ಸರ್. ಗಲಾಟೆ ದೊಡ್ಡ ಮಟ್ಟದಾಗಿ ಗಲಾಟೆ ಆಗಿದೆ, ದೊಡ್ಡ ಮಟ್ಟದ್ದು. ಅದಕ್ಕೆ ಇದು ಇದಾಗ್ತದೆ, ಚರ್ಚೆ ಆಗ್ತದೆ ಅಷ್ಟೇ. ಕಟ್ ಸರ್, ಈಗ ಬ್ಯಾರೆ ಮಾಡಿ ಮಾಡ್ತೀವಿ. ಜನ ನಿಮ್ಮಿಂದ ನಿಂತಿದ್ದಾರೆ, ಅವು ಕಲ್ಲ ಹೊಡಿತಾರೆ. ಈಗ ನಾವು ಹೊಡಿದಂಗೆ ಆಗ್ತಾರೆ. ಯಾರ್ಯಾರು ಪೋಲಿಯೋ ಬರ್ತಾರೆ, ಕುಡುಕರು ಇರ್ತಾರೆ, ಅವ್ರು ಬಂದು ಸೇರ್ಪಣೆ ಮಾಡ್ತಾರೆ, ನಮಗೆ ನೋಡ್ಕೊಂಡು ಬಿಡ್ತಾರೆ. ಈಗ ನಾವು ಮಾತಾಡ್ತಾ ಇರ್ತೀವಿ, ಅವ್ರು ಹಿಂದಿನ ಕಲ್ಲು ವಾರಿ ಮಾಡ್ತಾರೆ. ಅದಕ್ಕೆ ಹೊಡೆಯಾರ ಸರ್. ಅಲ್ಲ, ಅಲ್ಲಿ ನಿಮ್ಮ ಸಂಬಂಧಿಕರು, ಅವ್ರ ಸ್ನೇಹಿತರು? ಇಲ್ಲ, ಯಾವ ಸ್ನೇಹಿತರು ಇಲ್ಲ ಸರ್ ನಮ್ಮ ಸಂಬಂಧರಿಗೆ.